Good morning, students. Welcome back to my class. Dear students, in the previous class we discussed about prepositions while, behind, and within, and about. Today I am going to teach you articles. So articles are small words. They used before nouns, okay, and articles are so classified into two kinds. First one, indefinite article and definite article. ಹಾಗಾದರೆ ಆರ್ಟಿಕಲ್ಗಳು ಅಂದರೆ ಉಪಪದಗಳು ಅಂತ ಅರ್ಥ ಕೊಡುತ್ತೆ. ಆದರೆ ಈ ಉಪಪದಗಳಲ್ಲಿ ಎರಡು ವಿಧ, ಒಂದು ಇಂಡೆಫಿನಿಟ್ ಆರ್ಟಿಕಲ್, ಇನ್ನೊಂದು ಡೆಫಿನಿಟ್ ಆರ್ಟಿಕಲ್. ಹಾಗಾದರೆ ಇಂಡೆಫಿನಿಟ್ ಅಂತಂದರೆ ಅನಿಶ್ಚಿತ ಅಂತಾಗುತ್ತೆ, ಡೆಫಿನಿಟ್ ಅಂದರೆ ನಿಶ್ಚಿತ ಅಥವಾ ನಿರ್ದಿಷ್ಟ ಅಂತಾಗುತ್ತೆ. ಸೊ ಹಾಗಾದರೆ ಈ ಉಪಪದಗಳನ್ನು ನಾವು ನೌನ್ಗಳಿಗೆ ಯೂಸ್ ಮಾಡ್ತೀವಿ. ಸೊ ಬಿಫೋರ್ ನೌನ್, ನಾಮಪದಕ್ಕಿಂತ ಮುಂಚೆ ನಾವು ಇದನ್ನು ಬಳಸ್ತೀವಿ. ಸೊ ಹಾಗಾದರೆ ಇಂಡೆಫಿನಿಟ್ ಆರ್ಟಿಕಲ್ ಅಂದರೆ ಏನು? ಸೊ ಹಾಗಾದರೆ ಇಂಡೆಫಿನಿಟ್ ಅಂತಂದರೆ ಎ ಆ್ಯನ್, ಹೌದಾ? ಸೊ the word a an used in English to refer to a person or thing that is identified or specified. ಹಾಗಾದರೆ ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತು ಆಗಲಿ ಅಥವಾ ವ್ಯಕ್ತಿಯನ್ನಾಗಲಿ ಇದು ಸೂಚಿಸುವುದಿಲ್ಲ. ಇದು ನಮಗೆ ಅನಿರ್ದಿಷ್ಟತೆಯನ್ನು ಸೂಚಿಸುತ್ತದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಎ ಆ್ಯನ್ ನಾವು ಇವುಗಳನ್ನು ಇಂಡೆಫಿನಿಟ್ ಆರ್ಟಿಕಲ್ ಅಂತ ನಾವು ಕರಿತೀವಿ. ಆ್ಯಂಡ್ ದೆನ್ ಡೆಫಿನಿಟ್ ಆರ್ಟಿಕಲ್ ಅಂದರೆ ಏನು? ಸೊ ಡೆಫಿನಿಟ್ ಆರ್ಟಿಕಲ್ ಮೀನ್ಸ್ ದ ವರ್ಡ್ ದ ಈಸ್ ಯೂಸ್ಡ್ ಇನ್ ಇಂಗ್ಲಿಷ್ ಟು ರೆಫರ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ಸ್ ದಟ್ ಈಸ್ ಐಡೆಂಟಿಫೈಡ್ ಆರ್ ಸ್ಪೆಸಿಫೈಡ್. ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಹಾಗೂ ವಸ್ತುಗಳಿಗೆ ನಾವು ದನ ಏನು ಮಾಡ್ತೀವಿ? ಬಳಸ್ತೀವಿ. ಸೊ ಹೀಗಾಗಿ ನಾವೇನಪ್ಪ ಅಂದರೆ ದ ಡೆಫಿನಿಟ್ ಆರ್ಟಿಕಲ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ನೀವಿಲ್ಲೇ ಇದು ಇಂಡೆಫಿನಿಟ್ ಆ್ಯಂಡ್ ಡೆಫಿನಿಟ್ ಅಂತ ನಾವು ಹೇಗೆ ತಿಳ್ಕೋಬೇಕು? ಸೊ ಫಾರ್ ಎಕ್ಸಾಂಪಲ್, ಸೊ ಇಯರ್ ಈಸ್, ಸೊ 4 ಆ್ಯಪಲ್ಸ್ ಈಸ್ ಇಯರ್. ಇಲ್ಲ 4 ಆ್ಯಪಲ್ಗಳಿವೆ. ಸೊ ಹಾಗಾದರೆ ಐ ವಾಂಟ್ ಆ್ಯನ್ ಆ್ಯಪಲ್ ಟು ಈಟ್ ಫ್ರಮ್ ದಿ ಗ್ರೂಪ್ ಆಫ್ ಆ್ಯಪಲ್ಸ್. ಹಾಗಾದರೆ ಐ ವಾಂಟ್ ಟು ಈಟ್ ಆ್ಯನ್ ಆ್ಯಪಲ್. ಸೊ ನನಗೆ ಒಂದು ಸೇಬು ಬೇಕಾಗಿದೆ, ಈ 4 ಸೇಬುಗಳ ಗುಂಪಲ್ಲಿ ನನಗೆ ಒಂದು ಸೇಬು ಬೇಕಾಗಿದೆ ತಿನ್ನೋದಕ್ಕೆ ಅಂತ ಆಗುತ್ತೆ. ಯಾವ್ದು ಹೇಳ್ರಿ? ಆ್ಯನ್ ಆ್ಯಪಲ್. ಐ ವಾಂಟ್ ಟು ಈಟ್ ಆ್ಯನ್ ಆ್ಯಪಲ್ ಅಂತಂದರೆ ಅಂದರೆ ಅನಿರ್ದಿಷ್ಟ. ಸೊ 4 ಸೇಬುಗಳಲ್ಲಿ ಯಾವುದಾದ್ರೂ ಒಂದು ಸೇಬು ಅಂತ ಅರ್ಥ ಕೊಡುತ್ತೆ. ಯಾವುದು? ಆ್ಯನ್ ಆ್ಯಪಲ್. ಸಪೋಸ್ ನಾನು ಏನಾದರೂ ಇದನ್ನು ದ ಯೂಸ್ ಮಾಡಿ ಹೇಳಿದರೆ, ಐ ವಾಂಟ್ ಟು ಈಟ್ ದ ಆ್ಯಪಲ್, ಐ ವಾಂಟ್ ಟು ಈಟ್ ದ ಆ್ಯಪಲ್, ಸೊ ವಿಚ್ ಈಸ್ ಎಟ್ ದಿ ಫಸ್ಟ್ ಪೊಸಿಷನ್ ಫ್ರಮ್ ದಿ ಗ್ರೂಪ್ ಆಫ್ ಆ್ಯಪಲ್. ಹಾಗಾದರೆ ಈ ಆ್ಯಪಲ್ಗಳ ಗುಂಪಲ್ಲಿ ಇರ್ತಕ್ಕಂಥ ಮೊದಲ ಸೇಬು ನನಗೆ ಬೇಕು, ಮೊದಲನೇ ಸೇಬು ನನಗೆ ಬೇಕು. ಅರ್ಥ ಆಯ್ತಾ? ಐ ವಾಂಟ್ ಟು ಈಟ್ ದ ಆ್ಯಪಲ್. ದ ಆ್ಯಪಲ್ ಅಂದ್ರೇನು? ಇದೇ ಆ್ಯಪಲ್. ಓಕೆ, ವಿಚ್ ಈಸ್ ಎಟ್ ದ ಫಸ್ಟ್ ಪೊಸಿಷನ್. ಈ 4ರಲ್ಲಿ ಮೊದಲನೇದೇನಿದೆಯಲ್ಲ, ಇದೇ ಆ್ಯಪಲ್ ನನಗೆ ತಿನ್ನೋದಕ್ಕೆ ಬೇಕು ಅಂತ ನಾನು ನಿರ್ದಿಷ್ಟವಾಗಿ ಹೇಳಿದಾಗ ನಾನು ದ ಅಂತ ಅಲ್ಲಿ ತಗೋಬೇಕು. ನಾವಲ್ಲಿ ದನ ಬಳಸಬೇಕು. ಅಂದರೆ ಈ 4 ಆ್ಯಪಲ್ಗಳಲ್ಲಿ ನನಗೆ ಒಂದನೇ ಆ್ಯಪಲ್ಲೇ ಬೇಕು, ಅಂದರೆ ಮೊದಲನೇ ಆ್ಯಪಲ್ಲೇ ನನಗೆ ಬೇಕು ಅಂತ ನಾನು ಹೇಳ್ಬೇಕಾದ್ರೆ ಸೊ ಏನು ಹೇಳಿದ್ದು? ನಿರ್ದಿಷ್ಟತೆಯನ್ನು ತೋರಿಸ್ಕೊಡುತ್ತೆ. ಸೊ ಹೀಗಾಗಿ ನಾವಿಲ್ಲೇ ದ ಆ್ಯಪಲ್ ಅಂತ ಯೂಸ್ ಮಾಡಬೇಕು, ಹೌದಾ? ಸೊ ದಿಸ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಇಂಡೆಫಿನಿಟ್ ಆರ್ಟಿಕಲ್ ಆ್ಯಂಡ್ ಡೆಫಿನಿಟ್ ಆರ್ಟಿಕಲ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ಎ ಪೆನ್ ಮೀನ್ಸ್ ಎನಿ ಪೆನ್. ಸೊ ಎ ಪೆನ್ ಮೀನ್ಸ್ ಎನಿ ಪೆನ್, ನನಗೆ ಯಾವುದಾದ್ರೂ ಒಂದು ಪೆನ್ ಅಂತ ಆಗುತ್ತೆ. ಅಂದರೆ ಇಂಥದ್ದೇ ಪೆನ್ ಅಂತ ಅಲ್ಲ, ಹೌದಾ? ಸೊ ಎ ಅಂದರೆ ಒಂದು, ಆ್ಯನ್ ಅಂದರೆ ಒಂದು ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಆ್ಯನ್ ಅಂಬ್ರೆಲಾ ಮೀನ್ಸ್ ಎನಿ ಅಂಬ್ರೆಲಾ. ಸೊ ಅಲ್ಲಿ 4-5 ಅಂಬ್ರೆಲಾಗಳಲ್ಲಿ ಯಾವುದಾದ್ರೂ ಒಂದು ಅಂಬ್ರೆಲಾ ನನಗೆ ಸಾಕು, ಅಂದರೆ ಇಂಥದ್ದೇ ಅಂತ ನಾವಿಲ್ಲೇ ಹೇಳೋದಿಲ್ಲ. ಬಟ್ ದ ಅಂತ ಬಂದಾಗ ನಾವು ಪರ್ಟಿಕ್ಯುಲರ್ ಆಗಿ ನಾವೇನು ಮಾಡೋರು ಮೆನ್ಷನ್ ಮಾಡಬೇಕು, ದ ಅಂತ ಬಂದಾಗ. ಓಕೆ, ಸೊ ಇದು ಏನಪ್ಪ ಅಂದರೆ, ಸೊ ಇದು ಇಂಡೆಫಿನಿಟ್ ಆರ್ಟಿಕಲ್ ಆ್ಯಂಡ್ ಡೆಫಿನಿಟ್ ಆರ್ಟಿಕಲ್. ಸೊ ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಸೊ ಫಿಸಿಕಲಿ 26 ಲೆಟರ್ಸ್ ಆರ್ ದೇರ್ ಇನ್ ಇಂಗ್ಲೀಷ್. ಅಂದರೆ 26 ಲೆಟರ್ಗಳದಾವೆ ಇಂಗ್ಲೀಷಲ್ಲಿ.
ಆ 26 ಲೆಟರಲ್ಲಿ 5 ವೊವೆಲ್ಸ್ ಆ್ಯಂಡ್ ದೆನ್ ರಿಮೈನಿಂಗ್ 21 ಆರ್ ಕಾನ್ಸೋನೆಂಟ್ಸ್. ಹಾಗಾದರೆ 26 ಲೆಟರಲ್ಲಿ 5 ಸ್ವರಗಳು, ಉಳಿದ 21 ಏನಪ್ಪ ಅಂದರೆ ವ್ಯಂಜನಗಳು. ಸೊ ಹಾಗಾದರೆ ಸ್ವರಗಳು ಯಾವುವು? ಹೌದಾ? ಸೊ ಎ ಇ ಐ ಓ ಯು ಇವು ಏನಿವು ಸ್ವರಗಳು. ಸೊ ಈ ಸ್ವರಗಳಿಗೆ ನಾವೇನಪ್ಪ ಅಂದರೆ ಯಾನನ್ನು ಬಳಸಬೇಕು. ಓಕೆ, ವಿ ಶುಡ್ ಯೂಸ್ ಆ್ಯನ್. ಓಕೆ, ಆ್ಯಂಡ್ ದೆನ್ ಈ 21 ಕಾನ್ಸೋನೆಂಟ್ಗಳಿಗೆ ನಾವು ಎ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಹೌದಾ? ಸೊ ಸ್ವರಗಳಿಗೆ ಯಾನನ್ನು ತಗೋಬೇಕು, ವ್ಯಂಜನಗಳಿಗೆ ಎನ ತಗೋಬೇಕು. ಓಕೆ, ಹಾಗಾದರೆ ಫಸ್ಟ್ ಒನ್ ನಾವೇನು ಮಾಡೋಣ ಈಗ, ವೆನ್ ಟು ಯೂಸ್ ಎ. ಹಾಗಾದರೆ ಎ ಅನ್ನು ನಾವು ಎಲ್ಲಿ ಬಳಸಬೇಕು ಅನ್ನೋದನ್ನು ನೋಡ್ಕೊಂತ ಹೋಗೋಣ ಇವಾಗ. ಓಕೆ, ಫಸ್ಟ್ ಒನ್. ಸೊ ಹಿಯರ್ ಎ ಬುಕ್, ಎ ಪೆನ್, ಎ ಸ್ಟೂಡೆಂಟ್, ಎ ಬಾಯ್, ಎ ಡಾಗ್ and a cat. Okay, so these words are countable singular common nouns. Okay, ಈ ಕೌಂಟೇಬಲ್ ಸಿಂಗುಲರ್ ಕಾಮನ್ ನೌನ್ಸ್ಗಳಿಗೆ ನಾವು ಏನು ಯೂಸ್ ಮಾಡಬೇಕು? ಹೌದಾ? ಸೊ ದೀಸ್ ವರ್ಡ್ ಕಮ್ಸ್ ವಿತ್ ಕಾನ್ಸೋನೆಂಟ್, ದಟ್ಸ್ ವೈ ಎ ಈಸ್ ಯೂಸ್ಡ್ ಹಿಯರ್. ಹಾಗಾದ್ರೆ ಈ ಒಂದು ಶಬ್ದಗಳೇನಿದಾವಲ್ಲ, ಎ ಬುಕ್, ಸೊ ಇಯರ್ ಈ ಶಬ್ದಗಳ ಮೊದಲ ಲೆಟರ್ ಏನಿದೆಲ್ಲ ಕಾನ್ಸೋನೆಂಟ್ ಅದೇ. ಸೊ ಕಾನ್ಸೋನೆಂಟ್ ಇರೋದ್ರಿಂದ ಇವುಗಳಿಗೆ ನಾವು ಏನು ಬಳಸಬೇಕು ಜೊತೆಗೆ. ಸೊ ದೀಸ್ ವರ್ಡ್ಸ್ ಆರ್ ಕೌಂಟೇಬಲ್ ಸಿಂಗುಲರ್ ಕಾಮನ್ ನೌನ್ಸ್, ಅಂದರೆ ಎಣಸಲಿಕ್ಕೆ ಬರುವಂತಹ ನೌನ್ಗಳ ಆದ್ದರಿಂದ ಇವುಗಳಿಗೆ ನಾವು ಏನು ಯೂಸ್ ಮಾಡಬೇಕು. ಓಕೆ, ಸೊ ಎ ಬುಕ್ ಒಂದು ಬುಕ್ ಅಂತಾಗುತ್ತೆ, ಎ ಪೆನ್ ಒಂದು ಪೆನ್, ಎ ಸ್ಟೂಡೆಂಟ್ ಒಬ್ಬ ವಿದ್ಯಾರ್ಥಿ, ಹೌದಾ, ಎ ಬಾಯ್ ಒಬ್ಬ ಹುಡುಗ. ಸೊ ಹೀಗೆ ಇದು ನಮಗೇನಪ್ಪ ಇರಲಿ ಎನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ಓಕೆ, ಆ್ಯಂಡ್ ದೆನ್ ಸೆಕೆಂಡ್ ಒನ್ ಪಾಯಿಂಟ್, ಯು ಇ ಒ. ಸೊ ಹಿಯರ್ ದೀಸ್ ವರ್ಡ್ಸ್ ಯೂನಿವರ್ಸಿಟಿ, ಯುರೋಪಿಯನ್, ಯೂನಿಯನ್ and a 1 rupee coin. So these words comes with vowel, but starting sound is consonant. ಅಗರ ಈ ಎಲ್ಲ ಶಬ್ದಗಳು ಸ್ವರಗಳಿಂದ ಪ್ರಾರಂಭವಾಗಿವೆ, ಆದರೆ ಉಚ್ಚಾರ ಏನಾಗುತ್ತೆ ಅಂದರೆ ಇಲ್ಲಿ ವ್ಯಂಜನಗಳಿಂದ ಉಚ್ಚಾರ ಆಗುತ್ತೆ. ಹಾಗಾದರೆ ವೈ ಯು ಆ್ಯಂಡ್ ಡಬ್ಲ್ಯೂ ಎ. ಸೊ ಲುಕ್ ಹಿಯರ್, ಯೂನಿವರ್ಸಿಟಿ. ಓಕೆ, ಸ್ಟಾರ್ಟಿಂಗ್ ಲೆಟರ್ ವೊವೆಲ್ ಇದೆ, ಆದರೆ ಇದು ಪ್ರೊನೌನ್ಸ್ ಏನಾಗುತ್ತಪ್ಪ ಅಂದರೆ ವಾಯು ಪ್ರೊನೌನ್ಸ್ ಆಗುತ್ತೆ. ಓಕೆ, ಸ್ಟಾರ್ಟಿಂಗ್ ಸೌಂಡ್ ಈಸ್ ವಾಯು. ಓಕೆ, ಸೊ ದಟ್ಸ್ ವೈ ವಿ ರೈಟ್ ಹಿಯರ್, ದಟ್ಸ್ ವೈ ಐ ರೈಟ್ ಹಿಯರ್ ಎ. ಓಕೆ, ಆ್ಯಂಡ್ ದೆನ್ ಎ ಯುರೋಪಿಯನ್. ಸೊ ಇಲ್ಲಿ ಕೂಡ ಏನಪ್ಪ ಅಂದರೆ ವಾಯು ಪ್ರೊನೌನ್ಸ್ ಆಗುತ್ತೆ. ಆ್ಯಂಡ್ ದೆನ್ ಎ ಯೂನಿಯನ್. ಸೊ ವಾಯು ಇಲ್ಲೇ ಪ್ರೊನೌನ್ಸ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ a 1 rupee coin. So here 1, O-N-E 1. So it pronounce W-A. 1, W-A. Okay. So here these words comes with vowel sound, but starting sound is consonant. So that's why I write here article A. Okay. ಅರ್ಥ ಆಯ್ತು ನಿಮ್ಮದು? And then third one point. So before certain numerical expression ಕೊಡುವಂಥ ವರ್ಡ್ಗಳಿಗೆ ನಾವು ಏನು ಬಳಸಬೇಕು? ಸೊ ಹಾಗಾದರೆ ಎ ಡಜನ್. ಸೊ ನ್ಯೂಮರಿಕಲ್ ಮೀನ್ಸ್ ಸಂಖ್ಯೆಯನ್ನು ತೋರಿಸ್ತಿರ್ಬೇಕು, ಹೌದಾ? ಎ ಡಜನ್ ಮೀನ್ಸ್ 12 ಅಂತಾಗುತ್ತೆ, ಹೌದಾ? ಸೊ ನಾವು ಅದಕ್ಕೆ ಏನು ತೊಗೊತೀವಿ ನಾವಲ್ಲಿ? ಎ ಡಜನ್ ಅಂತಂದು ನೋಡ್ರಿ. 1 ಡಜನ್ ಬಾಳೆಹಣ್ಣು ಕೊಡ್ರಿ ಅಂತೀವಿ ನೋಡ್ರಿ ನಾವು ಮಾರ್ಕೆಟಲ್ಲಿ, ಹೌದಾ? ಸೊ ಡಜನ್ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ? 12 ಅಂತಕ್ಕಂಥ ಒಂದು ನ್ಯೂಮರಿಕಲ್ ಎಕ್ಸ್ಪ್ರೆಷನ್ ಕೊಡುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಎ ಡಜನ್. ಆ್ಯಂಡ್ ದೆನ್ ಎ ಮಿಲಿಯನ್, ಆ್ಯಂಡ್ ದೆನ್ ಎ 100. ಓಕೆ, ಆ್ಯಂಡ್ ಎ ಕಪಲ್. ಸೊ ಎ ಕಪಲ್ ಮೀನ್ಸ್ 2 ಅಂತಾಗುತ್ತೆ, ಎ ಕಪಲ್, ಹೌದಾ? ಸೊ ದೀಸ್ ವರ್ಡ್ಸ್ ಆರ್ ಇಂಡಿಕೇಟ್ಸ್ ನ್ಯೂಮರಿಕಲ್ ಎಕ್ಸ್ಪ್ರೆಷನ್. ಓಕೆ, ದಟ್ಸ್ ವೈ ಐ ರೈಟ್ ಹಿಯರ್ ಎ. ಆ್ಯಂಡ್ ದೆನ್ fourth one point, before nouns which express speed ratio. ಸೊ ಹಾಗಾದರೆ ಇಲ್ಲಿ ವೇಗ ಅಥವಾ ಪ್ರಮಾಣವನ್ನು ತೋರಿಸುವಂಥ ಒಂದು ಎಕ್ಸ್ಪ್ರೆಷನ್ ಕೊಡುವಂಥ ವರ್ಡ್ಗಳಿಗೆ ನಾವೇನಪ್ಪ ಅಂದರೆ ಏನು ಬಳಸಬೇಕು?
ಅರೆ ಎ ಕಿಲೋ ಇದೇನು ನಮಗೆ ಇಂಡಿಕೇಟ್ ಮಾಡುತ್ತೆ, ಪ್ರಮಾಣವನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಎ ಕಿಲೋ. ಆ್ಯಟ್ ದೆನ್ ಎ ಫ್ಯೂ ಸ್ವಲ್ಪ ಅಂತಾಗುತ್ತೆ. ಆ್ಯಟ್ 50 km/h 1 ಗಂಟೆಗೆ 50 ಕಿಲೋಮೀಟರ್ ವೇಗ. ಸೊ ಇದೇನಪ್ಪ ಸ್ಪೀಡ್ ರೇಷಿಯೋ, ಹೌದಾ? ಆ ಒಂದು ಕಾರಣಕ್ಕೋಸ್ಕರ ಎ ಇಲ್ಲೇ ಬಳಸಬೇಕು. ಆ್ಯಟ್ ದೆನ್ ಎ ಮೀಟರ್ ಆ್ಯಂಡ್ ಎ ಲಿಟಲ್, ಸೊ ಎಟ್ಸೆಟ್ರಾ. ಹಾಗಾದರೆ ಸ್ಪೀಡ್ ರೇಷಿಯೋ ತೋರಿಸ್ತಕ್ಕಂಥ ಎಕ್ಸ್ಪ್ರೆಷನ್ ಕೊಡ್ತಕ್ಕಂಥ ವರ್ಡ್ಗಳಿಗೆ ಏನು ಬಳಸಬೇಕು. ಆ್ಯಂಡ್ ದೆನ್ 5th one ಪಾಯಿಂಟ್ ಇನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಭಾವಸೂಚಕ ವಾಕ್ಯಗಳು, ಹೌದಾ? ಎಕ್ಸ್ಕ್ಲಮೇಟರಿ ಅದರ ಭಾವಸೂಚಕ ವಾಕ್ಯಗಳಲ್ಲಿ ನಾವೇನಪ್ಪ ಅಂದರೆ ನಾವು ಏನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಹಾ ವಾಟ್ ಎ ಫೈನ್ ಬಿಲ್ಡಿಂಗ್, ಹಾ ವಾಟ್ ಎ ಫೈನ್ ಬಿಲ್ಡಿಂಗ್. ಸೊ ಆ ಬಿಲ್ಡಿಂಗ್ ಎಷ್ಟು ಸುಂದರವಾಗಿದೆ, ಹೌದಾ? ಸೊ ದಿಸ್ ಈಸ್ ದ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಹಿಯರ್ ವಿ ಯೂಸ್ ಎ, ಐ ಯೂಸ್ ಎ. ಆ್ಯಂಡ್ ದೆನ್ ವಾಟ್ ಎ ಬ್ಯೂಟಿಫುಲ್ ಫ್ಲವರ್, ಆ ಹೂ ಎಷ್ಟು ಸುಂದರವಾಗಿದೆ, ಹೌದಾ? ಎ, ನಾವೆಲ್ಲ ಏನ ಬಳಸಬೇಕು. ಆ್ಯಂಡ್ ದೆನ್ ವಾಟ್ ಎ ಬ್ಯೂಟಿಫುಲ್ ಹೌಸ್, ಹೌದಾ? ಸೊ ಲುಕ್ ಹಿಯರ್ ಎ. ಹಾಗಾದರೆ ನಾವು ಎಯನ್ನು ಈ ಸ್ಪೀಡ್ ರೇಷಿಯೋ ಆಗಿರ್ಬೋದು, ಆ್ಯಂಡ್ ದೆನ್ ಆಲ್ಸೋ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಆಲ್ಸೋ ಏನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಸೊ ಇವುಗಳಲ್ಲಿ ನಾವೇನಪ್ಪ ಅಂದರೆ ಎಯನ್ನು ಬಳಸಬೇಕು. ಓಕೆ ಸ್ಟೂಡೆಂಟ್ಸ್, ಹಾಗಾದರೆ ಇನ್ನು ಟುಡೇಸ್ ಕ್ಲಾಸ್ ವಿ ಲರ್ನ್ಡ್ ಅಬೌಟ್ ಆರ್ಟಿಕಲ್. ಸೊ ವೆನ್ ಟು ಯೂಸ್ ಎ, ಹಾಗಾದ್ರೆ ನಾವು ಎಯನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ಇವತ್ತು ನಾವು ಕಲ್ತ್ವಿ. ಹಾಗಾದರೆ ಮುಂದಿನ ಕ್ಲಾಸ್ ಏನಪ್ಪ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ ರೈಟ್, ಥ್ಯಾಂಕ್ ಯು.